ಇವತ್ತು ಹೀರೆಕಾಯಿ ತೊವೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಮೊದಲು ನಮಗೆ ಹೆಸರು ಬೇಳೆ ಬೇಕು. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಹೀರೆಕಾಯಿ ಬೇಕು. ಸೊ ಇವಾಗ ಇದನ್ನು ಹಚ್ಕೊಳ್ಳೋಣ ಬನ್ನಿ. ನೀವು ತಮ್ಲೈನಲ್ಲಿ ನೋಡ್ದಂಗೆ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ, ತುಂಬ ಸಿಂಪಲ್ಲು ಮತ್ತು 5 ನಿಮಿಷಕ್ಕೆಲ್ಲ ಅಡುಗೆ ಆಗೋಗುತ್ತೆ. ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡ್ತೀನಿ ಅಂತ ನೋಡಿ, ತುಂಬಾ ಸಿಂಪಲ್ ಮಾತ್ರ. ಯಾರಾದರೂ ಇವಾಗ ಮನೆಗೆ ಸಡನ್ನಾಗಿ ಗೆಸ್ಟ್ಗಳು ಬಂದರೂ ಕೂಡ ಈ ರೀತಿ ಇದನ್ನು ಮಾಡಿಬಿಟ್ಟು ನಾವು ಹಪ್ಪಳ ಕೂಡ ಹಾಕಿ ಕೊಡ್ಬೋದು, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಹೀರೆಕಾಯಿನ ಮತ್ತು ಹೆಸರು ಬೇಳೆನೂ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ. ಇದು ನಾವು ಇರೋರೇ ಇಬ್ಬರು ಅಲ್ವಾ, ಸೊ ಹಂಗಾಗಿ ಇಬ್ರಿಗಾಗಷ್ಟು ಮಾಡ್ತಾಯಿದ್ದೀನಿ. ಇದನ್ನು ನಾನು ಇಬ್ರಿಗಾಗಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಇದಿಷ್ಟ ಆಯಿತು. ಇವಾಗ ಒಂದು ಬೆಳ್ಳುಳ್ಳಿ ತೊಗೊಳ್ಳೋಣ. ನಾನಿಲ್ಲಿ ಒಂದು ಉಂಡೆ ಬೆಳ್ಳುಳ್ಳಿ ಪೂರ್ತಿ ತೊಗೋತಾ ಇದ್ದೀನಿ. ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಇದಕ್ಕೇನು ಪೂರ್ತಿ ಸಿಪ್ಪೆ ಬಿಡಿಸ್ಬೇಕಂತ ಏನಿಲ್ಲ, ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು, ಹಿಂದೆ ಮುಂದೆ ತುದಿ ಎಲ್ಲ. ನೋಡಿ ಇಷ್ಟು ಬೆಳ್ಳುಳ್ಳಿ ಸಿಕ್ಕಿದೆ ಒಂದು ಉಂಡೆಯಲ್ಲಿ. ಇದನ್ನು ಜಜ್ಕೊತೀನಿ ಇವಾಗ ನಾನು. ನನಗೆ ಈ ರೀತಿ ಜಜ್ಜಿಬಿಟ್ಟು ಅಡುಗೆ ಮಾಡೋದು ತುಂಬಾ ಇಷ್ಟ, ಯಾಕೆಂದರೆ ತುಂಬ ರುಚಿಯಾಗೂ ಇರುತ್ತೆ. ಮೆಣಸಿನ್ಕಾಯಿ ಆಗಲಿ ಬೆಳ್ಳುಳ್ಳಿಗಳಾಗಲಿ, ಸೊ ಈ ಥರ ಜಜ್ಜಿಬಿಟ್ಟು ಮಾಡೋದಕ್ಕೆ ತುಂಬ ಇಷ್ಟ ನನಗೆ. ಸೊ ಇವಾಗ ಇದಾಯಿತು. ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲೊಂದು 2 ಟೊಮೆಟೊ ತೊಗೋತಾ ಇದ್ದೀನಿ, ಸಣ್ಣದು ನೋಡಿ, ಈ ಥರ ಚಿಕ್ಕ ಸೈಜಿಂದು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಿವಾಗ ಆಗಿದೆ. ನಾನಿಲ್ಲಿ ತೊಗೊಂಡಿರೋಂಥ ಬೇಳೆನ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಂಥ ಬೇಳೆನ ಹಾಕೋತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇನ್ನೂ 1 ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೋಟಲಾಗಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಇದನ್ನು ಮುಚ್ಚಿಟ್ಟು ವಿಜಿಲ್ ಹಾಕ್ಸ್ಕೊಳ್ಳೋಣ.
ಇದಕ್ಕೆ ಹೆಚ್ಚಿಟ್ಕೊಂಡಂಥ ಹೀರೆಕಾಯಿನ ಹಾಕೊಳ್ಳೋಣ. ಸೊ ಇವಾಗ ಇದಕ್ಕೆ ಮುಚ್ಚಿಟ್ಟು ವಿಶಿಲ್ ಹಾಕ್ಸ್ಕೊಳ್ಳೋಣ. ಇದು ಇವಾಗ ಆಗಿದೆ. ಸೊ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ವಿಶಿಲ್ ಬಿಡೋಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ನಾನಿಲ್ಲೊಂದು ಚಿಕ್ಕದು ಬಾಣಲೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿಕ್ಕಾದ್ಮೇಲೆ 2 ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಸೊ ಇವಾಗ ಎಣ್ಣೆ ಕಾಯಲಿದ್ದು. ಸೊ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಎರಡರಿಂದ 3 ಕಡ್ಡಿ ಕರಿಬೇವು ತೊಗೊಂಡಿದ್ದೆ. ಸೊ ಇವಾಗ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ. ಆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಕುತ್ಕೊಂಡಿದ್ದಂಥ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. 3 ರಿಂದ 4 ಸ್ಪೂನ್ ಕಾಯಿ ತುರಿಯನ್ನು ಹಾಕೊಳ್ಳಿ. ಇದನ್ನು ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ.